ನಿಮಗೆ ಸ್ವಾಗತ. ನಮ್ಮ ಶಾಲೆಗೆ ಹೃತ್ಪೂರ್ವಕ ಸ್ವಾಗತ. ಪೋಷಕರೇ, ನಿಮ್ಮ ಆಗಮನದಿಂದ ಇಂದು ಸಭೆಗೆ ಬಂದಿದೆ ಸೊಬಗು. ಹೂವಿನ ಮಳೆಯಲಿ ಬರಮಾಡಿಕೊಂಡು ಹರ್ಷದ ಮನದಿ ನಮನ ಮಾಡುತ್ತೇವೆ. ಶಿಕ್ಷಕ ಪೋಷಕ ಕೈ ಜೋಡಿಸಿದರೆ ಜ್ಞಾನ ಸರಸ್ವತಿ ಕೃಪೆಯಿಂದ ಇಂದು ಕಾರ್ಯಕ್ರಮಕ್ಕೆ ಶುಭಾರಂಭವಾಗಿದೆ. ಮಕ್ಕಳ ವಿದ್ಯೆ ಸಂಸ್ಕಾರ ಬೆಳೆಯಲು ಓದೋಕೆ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹೆಂಗ್ ಟೈಮ್ ಟೇಬಲ್ ರೆಡಿ ಮಾಡ್ಬೇಕಂದ್ರೆ ಬೆಳಿಗ್ಗೆ ಸ್ವಲ್ಪ ಬೇಗ ಎಬ್ಬಿಸ್ರಿ ಹುಡುಗರು. ಇಷ್ಟು ದಿನ ಅವರೆಲ್ಲ ಕೆಲಸ ಮಾಡಿ ಅವಾಗ ಶಾಲೆಯ ಸಮಯ ಮೇಲೆ ಎದ್ದುಕೊಂಡಿದ್ರು. ಬಟ್ ಯಾಕಂದ್ರೆ ಇಷ್ಟು ದಿನ ನಾರ್ಮಲ್ ಆಗಿತ್ತು. ಬಟ್ ಈಗ ಎಕ್ಸಾಮ್ ಟೈಮ್ ಐತಿ. ಎಕ್ಸಾಮ್ ಟೈಮ್ ಇರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಬೇಗ ಅವ್ರನ್ನ ಎಬ್ಬಿಸಿ ಅವ್ರಿಗೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಮಾಡಿ ನೆಕ್ಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಸ್ವಲ್ಪ ಕಠಿಣವಾದ ವಿಷಯಗಳು ಅವ್ರು ನೋಡಿ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯಗಳು ಕಠಿಣ ಆಗಿರಲ್ಲ. ಅವ್ರಿಗೆ ಯಾವ್ದು ಕಠಿಣ ವಿಷಯ ಅಂತ ಅವ್ರ ಕಡೆಯಿಂದ ಕೇಳಿದ ತಕ್ಷಣ ಆ ವಿಷಯಗಳನ್ನ ಮೊದಲಿಗೆ ಬೆಳಗಿನ ಅವಧಿಯಲ್ಲಿ ಓದ್ಸಕ್ ಹೇಳ್ರಿ. ಬಟ್ ಕೆಲವು ಹೋಗೋದು ಸಹಾಯ ಆಗ್ತದೆ. ಉದಾಹರಣೆಗೆ ಇವತ್ತಷ್ಟೇ ನಾವು ಪೇಪರ್ಗಳಲ್ಲಿ ನೋಡ್ತೀವಿ, ನಮ್ಮ ಯಾದಗಿರಿ ಡಿಸ್ಟಿಕ್ ಇಂದ 4 ಜನ AS ಆಫೀಸರ್ಗಳಾದ್ರು. ಅದರಲ್ಲಿ ಬಹುತೇಕ ಎಲ್ಲರೂ ಏನು ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದವರಲ್ಲ. ಉದಾಹರಣೆಗೆ ಹೊಂದುರ್ಗದ ಚನ್ನೂರದ್ದು. ನಿಮ್ಮ ಸಹಕಾರ ಅಗತ್ಯವಾಗಿದೆ. ಪರೀಕ್ಷೆ ತಯಾರಿ, ಶಾಲಾ ಯೋಜನೆ ಎಲ್ಲವನ್ನು ತಿಳಿಸುವೆವು ಎಂದು. ಮಕ್ಕಳ ಬೆಳವಣಿಗೆ ಉತ್ತಮವಾಗಲು ಪೋಷಕರ ಜೊತೆ ಸಾಗುವೆವು ನಾವು. ಭಾಳ ಬೇಕದ ಸರ್. ಬೇರೆ ಲ್ಯಾಂಗ್ವೇಜ್ ಚೆನ್ನಾಗಿ ಓದ್ತಾವೆ. ಇಂಗ್ಲೀಷ್ ಸ್ವಲ್ಪ ಲ್ಯಾಂಗ್ವೇಜ್ ಕಲಿಸಿದ್ರೆ ಭಾಳ ಉತ್ತಮ ಅಂತ ನಮ್ಗೆ ಅನಿಸ್ತದೆ ಸರ್. ಬೇರೆ ಕಡೆ ಇಂಗ್ಲೀಷ್ ಒಂದೇ ಸಬ್ಜೆಕ್ಟ್ ಆದ್ರೂ ಕೂಡ ಇನ್ನೂ ಕೂಡ ಎಫರ್ಟ್ ಹಾಕಿ ಕಲಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದ್ರೆ ಬೇರೆ ಎಲ್ಲ ಬುನಾದಿ. ನಮ್ಮ ಶಾಲೆಯ ಈ ಸಮ್ಮೇಳನಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ.